ಅತಿ ಹೆಚ್ಚು ಮಳೆಯಾಗಿ ಇಡೀ ಊರಿಗೆ ಸಂಪರ್ಕ ಕಳೆದುಕೊಳ್ಳುವ ಮಡಿಕೇರಿ ತಾಲೂಕಿನ ಭಾಗಮಂಡಲದಲ್ಲಿ ಈ ಬಾರಿಯ ಮಳೆಗಾಲಕ್ಕೆ ಜನರಿಗೆ ಸಂಚಾರಕ್ಕೆ ಅಡ್ಡಿಯಾಗೋದಿಲ್ಲ. ಕಂಪ್ಲೀಟ್ ಆಗಿ ಕಾಮಗಾರಿ ಮುಕ್ತಾಯಗೊಂಡಿದ್ದು ಭಾಗಮಂಡಲದ ಜನರು ಫುಲ್ ಖುಷ್ ಆಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಂಚಾರಕ್ಕೆ ಅಡ್ಡಿಯಾಗುವ ಆತಂಕ ದೂರ. ಕೊಡಗಿನ ಏಕೈಕ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತ. ಸುಮಾರು 8 ವರ್ಷಗಳ ಬಳಿಕ ಕಾಮಗಾರಿ ಮುಕ್ತಾಯ. ಪ್ರತಿ ವರ್ಷ ಭಾರೀ ಮಳೆಯಿಂದಾಗಿ ಮಡಿಕೇರಿ ತಾಲೂಕಿನ ಭಾಗಮಂಡಲ ಜಲಾವೃತವಾಗೋದು ಸರ್ವೇ ಸಾಮಾನ್ಯ. ಇದರಿಂದ ತ್ರಿವೇಣಿ ಸಂಗಮ ಮುಳುಗಡೆಯಾಯಿತು ಅಂದ್ರೆ ತಲಕಾವೇರಿ, ಕೋರಂಗಾಲ, ಅಯ್ಯಂಗೇರಿ, ನಾಪೋಕ್ಲು ಮತ್ತು ಚೇರಂಗಾಲ ಸೇರಿದಂತೆ ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಳ್ತಾ ಇತ್ತು. ಇದರಿಂದ ಈ ಭಾಗದ ನಿವಾಸಿಗಳು ಮಳೆಗಾಲದಲ್ಲಿ ವಿಪರೀತ ಸಮಸ್ಯೆ ಅನುಭವಿಸ್ತಾ ಇದ್ರು. ಅಲ್ಲದೆ 2018ರಿಂದ ಈ ಭಾಗದಲ್ಲಿ ಪ್ರವಾಹ ಮತ್ತು ಭೂಕುಸಿತ ಸಾಮಾನ್ಯವಾಗಿದೆ. 2018ರಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಕೆಜೆ ಜಾರ್ಜ್ ಭಾಗಮಂಡಲದಲ್ಲಿ ಮೇಲ್ಸೇತುವೆ ಮಾಡುವುದಾಗಿ ಘೋಷಿಸಿದ್ರು. ನಂತರ ಸುಮಾರು 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿತ್ತು. ಗುತ್ತಿಗೆದಾರರು ಕಾಮಗಾರಿ ವಿಳಂಬ ಮಾಡಿದ್ದ ಪರಿಣಾಮ ಪ್ರತಿ ಮಳೆಗಾಲದ ಸಮಯದಲ್ಲೂ ನಿಮ್ಮ ಪಬ್ಲಿಕ್ ಟಿವಿ ಇಲ್ಲಿನ ಜನರ ಸಮಸ್ಯೆ ಬಗ್ಗೆ ವರದಿ ಪ್ರಸಾರ ಮಾಡಿಕೊಂಡೇ ಬರುತ್ತಿತ್ತು. ಇದೀಗ ನಿರಂತರ ವರದಿಯಿಂದ ಎಚ್ಚೆತ್ತ ಸರ್ಕಾರ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ಕೊಟ್ಟಿತ್ತು. ಇದೀಗ ಸೇತುವೆ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆ ಭಾಗಮಂಡಲದ ಗ್ರಾಮಸ್ಥರು ಪಬ್ಲಿಕ್ ಟಿವಿ ಮುಂದೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ತುಂಬಾ ಖುಷಿ ಕೊಟ್ಟಿದೆ ಸರ್. ಸೇತುವೆ ಬೇಕಿತ್ತು. ಇಲ್ಲಿ ಪ್ರವಾಸಿಗರೆಲ್ಲ ಮಡಿಕೇರಿಯಿಂದ ಇಲ್ಲಿವರೆಗೆ ಬಂದು ತಲಕಾವೇರಿಗೆ ಹೋಗುವಂತ ಅವಕಾಶ ವಂಚಿತವಾಗ್ತಾ ಇದ್ರು. ಸ್ವಂತ ವೆಹಿಕಲ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಇಲ್ಲದ್ರೆ ಇನ್ನೊಂದು ಬೇರೆ ವೆಹಿಕಲ್ ಇಲ್ಲಿಂದ ಮಾಡಿ ಹೋಗ್ಬೇಕಿತ್ತು. ಅದು ಇಲ್ಲಿ ವೆಹಿಕಲ್ ಇದ್ದರೆ ಆಗ್ತಿತ್ತು ಈ ಸೈಡ್ ನಲ್ಲಿ. ಇಲ್ಲದಿದ್ರೆ ಪ್ರವಾಸಿಗರು ಅಲ್ಲಿಂದಲೇ ನೀರು ನೋಡ್ಕೊಂಡು ಸೀದಾ ಹೋಗ್ತಾ ಇದ್ರು. ಸ್ಥಳೀಯರಿಗೆ ಕೂಡ ತುಂಬಾ ಮೆಡಿಕಲ್ ಅಥವಾ ಏನಾದರೂ ಹುಷಾರಿಲ್ಲದಿದ್ರೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಅಥವಾ ತುಂಬಾ ತೀರಾ ಹುಷಾರಿಲ್ಲದವರನ್ನು ಹೊತ್ಕೊಂಡು ಹೋಗ್ಬೇಕಿತ್ತು ಮೊದಲು. ಇವಾಗ ಮೇಲ್ಸೇತುವೆ ಆದ ಕಾರಣ ಸೀದಾ ದಾಟಿ ಹೋಗ್ಬೋದು. ಇಲ್ಲಿ ಸುಮಾರು 4-5 ಗ್ರಾಮಗಳಿಗೆ ಕಷ್ಟ ಆಗ್ತಿತ್ತು. ಪ್ರತಿ ಬಾರಿ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಕೊಡಗಿನ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ, ಕಾವೇರಿ, ಸುಜ್ಯೋತಿ ನದಿಗಳು ಎಲ್ಲ ಒಟ್ಟುಗೂಡಿ ದ್ವೀಪದಂತೆ ಪರಿಣಮಿಸ್ತಿತ್ತು ಈ ಒಂದು ಭಾಗದಲ್ಲಿ. ಆದರೆ ಈ ಬಾರಿ ಮೇಲ್ಸೇತುವೆ ಕಾಮಗಾರಿ ಪೂರ್ಣಗೊಂಡಿರೋದ್ರಿಂದ ಈ ಬಾರಿ ಪ್ರವಾಹದ ಭೀತಿ ಇಲ್ಲಿನ ಜನಗಳಿಗೆ ಕಂಡು ಬರಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಹಳಷ್ಟು ಕೆಲಸಗಳು ಕೂಡ ಪೂರ್ಣಗೊಂಡಿರ್ತಕ್ಕಂಥದ್ದು. ಈಗಾಗಲೇ ವಾಹನಗಳು ಕೂಡ ಈ ಒಂದು ಮೇಲ್ಸೇತುವೆ ಮೇಲೆ ಓಡಾಟವನ್ನು ಕೂಡ ನಡೆಸ್ತಾ ಇದೆ. 2018ರಲ್ಲಿ ಸಾಕಷ್ಟು ಪ್ರವಾಹ ಕೂಡ ಆಗಿತ್ತು. ಭಾಗಮಂಡಲದ ನಿವಾಸಿಗಳಿಗೆ ಒಂದು ಸಂತಸ ಮನೆ ಮಾಡಿದೆ. ಯಾಕೆಂದರೆ ಈ ಬಾರಿ ಪ್ರವಾಹ ಭೀತಿಯಿಂದ ಒಂದಷ್ಟು ತಪ್ಪಿಸಿಕೊಳ್ಳಬಹುದು. ಅಂದರೆ ಮಳೆಗಾಲದಲ್ಲಿ ಯಾವುದೇ ಪ್ರವಾಹ ಬಂದರೂ ಕೂಡ ಮೇಲ್ಸೇತುವೆ ಮೇಲೆ ಸಂಪೂರ್ಣವಾಗಿ ಓಡಾಟವನ್ನು ನಡೆಸಬಹುದು. ಸೇತುವೆ ಏನಿದೆ, ಈ ಸೇತುವೆ ಕೂಡ ಉದ್ಘಾಟನೆಗೆ ಸಜ್ಜಾಗಿದೆ. ಈ ಬಾರಿ ಮಳೆಗಾಲದಲ್ಲಿ ಯಾವುದೇ ರೀತಿಯಾದಂತಹ ಪ್ರವಾಹ ಬಂದರೂ ಕೂಡ ತಮ್ಮ ಗ್ರಾಮಗಳಿಗೆ ತೆರಳಬಹುದು ಅನ್ನೋದು ಖುಷಿಯಲ್ಲಿ ಈ ಭಾಗದ ಜನರು ಇದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನು ಭಾಗಮಂಡಲದಲ್ಲಿ ಸೇತುವೆ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆ ಇಂದು ಸಿಎಂ ಸಿದ್ದರಾಮಯ್ಯ ಸೇತುವೆ ಲೋಕಾರ್ಪಣೆ ಮಾಡಲಿದ್ದಾರೆ. ಹೀಗಾಗಿ ಭಾಗಮಂಡಲದ ಅಯ್ಯಂಗೇರಿ, ಸಣ್ಣ ಪುಲಿಕೋಟು, ತಾವೂರು, ತಣ್ಣಿಮಾನಿ, ಚೇರಂಗಾಲ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. ಲೋಕಾರ್ಪಣೆಗೂ ಮೊದಲು ತಲಕಾವೇರಿಗೆ ತೆರಳಿ ನಾಡಿನ ಸುಭೀಕ್ಷೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿರುವ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ 30 ಕೋಟಿ ವೆಚ್ಚದಲ್ಲಿ ಸೇತುವೆ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ರು. ಆದರೆ ಕೆಲ ತಾಂತ್ರಿಕ ಕಾರಣಗಳಿಂದ ಕಾಮಗಾರಿ ಪೂರ್ಣಗೊಳ್ಳಲು ಸಾಧ್ಯ ಆಗಿರಲಿಲ್ಲ. ಇದೀಗ ಪೂರ್ಣಗೊಂಡಿದ್ದು ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಲಿದ್ದಾರೆ ಎಂದಿದ್ದಾರೆ. ಈ ಪದೇ ಮಳೆಗಾಲದಲ್ಲಿ ಮುಳುಗಡೆ ಆಗಿ ಜನರಿಗೆ ಬಹಳ ಸಮಸ್ಯೆ ಆಗ್ತಾ ಇದ್ದಂಥ ಸಂದರ್ಭ. ಅದಕ್ಕೆ ಈ ಮೇಲ್ಸೇತುವೆಯನ್ನು 30 ಕೋಟಿ ವೆಚ್ಚದಲ್ಲಿ ಮಾನ್ಯ ಕೆಜೆ ಜಾರ್ಜ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ನಮ್ಮ ಸರ್ಕಾರದಂಥ ಸಂದರ್ಭದಲ್ಲಿ ಅದನ್ನು ಪೂರ್ಣಗೊಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಒಟ್ನಲ್ಲಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಭಾಗಮಂಡಲ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ತಲಕಾವೇರಿಯ ಭಕ್ತರು ಸಂಕಷ್ಟ ಪರಿಸ್ಥಿತಿ ಎದುರಿಸಿಕೊಂಡೇ ಬರ್ತಾ ಇದ್ರು. ಇದೀಗ ಜನರ ಮೊಗದಲ್ಲಿ ಸೇತುವೆ ಲೋಕಾರ್ಪಣೆಗೊಳ್ಳುತ್ತಿರೋದಕ್ಕೆ ಸಂತಸ ಮೂಡಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.